ನಾನೊಬ್ಳು ಆವ್ರೇಜ್ ಸ್ಟೂಡೆಂಟ್, ಲೋವರ್ ಮಿಡಲ್ ಕ್ಲಾಸಿಂದ ಬಂದಿರೋರು. ಏನಂತ ಜಸ್ಟ್ ಪಾಸ್ ಆದರೆ ಅದೇ ಭಾಳ ಸಂತೋಷ ನಮ್ಮ ತಾಯಿಗೆ. ಈ ಥರ ಒಂದು ಫ್ಯಾಮಿಲಿ. ನಮ್ಮ ತಾಯಿ ಏನು ಮಾಡ್ತಿದ್ರು ಅಂದರೆ, ನನ್ನ ಮಗಳು ರ್ಯಾಂಕ್ ಸ್ಟೂಡೆಂಟ್ ಅಂತ ಎಲ್ಲರ ಹತ್ರ ಹೇಳ್ಕೊಂತಿರ್ಗೋರು. ನಾನೇನು ಕಿವಿಗೆ ಹಾಕೋತಿರ್ಲಿಲ್ಲ. ಎಲ್ಲಿ ತನಕ ಅಂದರೆ ನಾನು 10th ಸ್ಟ್ಯಾಂಡರ್ಡ್ ಬರೋ ತನಕ. 10th ಬಂದೆ, ಅವಾಗ ಗೊತ್ತಾಗೋಯ್ತು ನಾನು ಫೇಲ್ ಆಗ್ತೀನಿ 100% ಅಂತ. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಕರೆದ್ಬಿಟ್ಟು, ನಿನ್ನ ಮಗಳಿಗೆ ಟಿ ಸಿ ಅಲ್ಲ, ಹಾಲ್ ಟಿಕೆಟ್ ಕೊಡಲ್ಲ, ಹೇಗಿದ್ರು ಅವಳು ಪಾಸ್ ಆಗಲ್ಲ, 100 ದಿನ ರಜಾ ಹಾಕಿದ್ದಾಳೆ, ಅವಳ ಎಕ್ಸಾಮ್ ಬರ್ಸಿ ಏನು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ರು. ನಮ್ಮಮ್ಮ ನೋಡಿ ನನ್ನ ಮಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ ಅಂತ ಸವಾಲು ಹಾಕಿ ಬಂದ್ಬಿಟ್ರು. 3 ತಿಂಗಳಿತ್ತು ಎಕ್ಸಾಮ್ಗೆ. ನನಗೆ ಇಲ್ಲಿ ನಮ್ಮಮ್ಮನ ಮರ್ಯಾದೆ ಪ್ರಶ್ನೆ. ನಾನು ಪಾಸ್ ಆಗೋದಕ್ಕಿಂತ ಇಂಪಾರ್ಟೆಂಟ್, ಇಷ್ಟು ವರ್ಷ ನಮ್ಮಮ್ಮ ನನ್ನ ಮಗಳು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಕೊಂಬಂದಿದ್ರಲ್ಲ, ಅದು ಒಂದೇ ನನ್ನ ತಲೆಯಲ್ಲಿದ್ದಿದ್ದು. ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ರು ನಮ್ಮ ಮೇಲೆ ಇಡುವಂತ ಒಂದು ಭರವಸೆ, ಆ ಪ್ರೀತಿ, ಆ ವಿಶ್ವಾಸ, ತಂದೆ ತಾಯಿಗಳ ರೋಲ್ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ನನ್ನ ಹಣೆಯಲ್ಲಿ ವಿದ್ಯೆ ಅನ್ನೋದು ಬರ್ದಿತ್ತೋ ಇಲ್ವೋ, ಈ ಒಂದು ಕೆಲಸ, ಇಷ್ಟು ವಿದ್ಯಾಭ್ಯಾಸ ಇತ್ತೋ ಇಲ್ವೋ, ನನ್ನ ತಾಯಿ ಹೇಳಿ 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 ಎಲ್ಲರತ್ರ ಅದು ನನ್ನ ತಲೆ ಒಳಗೆಲ್ಲೋ ಕುತ್ಕೊಬಿಟ್ಟಿತ್ತು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800309309. ನನ್ನ ತಾಯಿಗೋಸ್ಕರನಾದ್ರೂ ನಾನು ಓದ್ಬೇಕು ಅಂತ 3 ತಿಂಗಳು ಹಗಲು ರಾತ್ರಿ ಓದ್ದೆ. ಇವ್ರ ಹತ್ರ ಟ್ಯೂಷನ್ ಹೇಳಿಸ್ಕೊಂಡೆ. ಕಷ್ಟ ಬಿದ್ದು 72% ತಗೊಂಡು SSLC ಪಾಸ್ ಆಗ್ಬಿಟ್ಟೆ. ಯಾವುದೋ ಒಂದು ಫಂಕ್ಷನ್ ಇತ್ತು, ಅವತ್ತು ಸಂಜೆನೆ ನಮ್ಮಮ್ಮ ಹೋದ್ರು. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಊಟ ಮಾಡ್ತಿದ್ರು. ನೋಡಿ ಸರ್, ನನ್ನ ಮಗಳು ಪಾಸ್ ಆಗಲ್ಲ ಅಂದ್ರಲ್ಲ, 72% ತಗೊಂಡಿದ್ದಾಳೆ, ಈಗೇನಂತೀರಾ ಅಂತ ಹೇಳಿದ್ರು. ಸೊ ಆ ಒಂದು ಖುಷಿ, ಆ ಒಂದು ಗರ್ವ, ಆ ಒಂದು ಪ್ರೈಡ್ ಫೀಲಿಂಗ್ ಇದೆಯಲ್ಲ ಅವರಲ್ಲಿ, ಅದು ನನಗೆ ಓದಬೇಕು ನೋಡಿದ್ರೆ ಇದರಲ್ಲಿ ಇಷ್ಟೆಲ್ಲ ನನ್ನ ತಾಯಿ ಖುಷಿ ಆಗುತ್ತೆ, ಇಷ್ಟೆಲ್ಲ ಮರ್ಯಾದೆ ಸಿಗುತ್ತೆ ನಮಗೆ ಅಂದರೆ, ಅದು ನನ್ನ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಎಲ್ಲ SSLC ಮಕ್ಕಳಿದ್ದೀರಾ. ನನಗೆ ಜಸ್ಟ್ ದೇವರಾಜ್ ಸರ್ ಹತ್ರ ಪರ್ಸೆಂಟೇಜ್ಗಳು ತೋರಿಸ್ತಿದ್ರು, ನೋಡ್ತಾ ಇದೆ 99, 98, 96. ಅಬ್ಬಬ್ಬ, ಇಷ್ಟೆಲ್ಲ ಅಂಕ ಎಲ್ಲ ಪಡ್ಕೊಂಡು ನಾವು ಓದಿರೋರಲ್ಲ. ಅಂದರೆ ಎಷ್ಟೆಲ್ಲ ಪ್ರತಿಭಾನ್ವಿತರು, ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಟೆಡ್ ಇದ್ದರೆ ಇಷ್ಟು ಸ್ಕೋರ್ ಮಾಡಿರ್ತೀರಾ ಅಂತ ಜಸ್ಟ್ ನಾನು ನೋಡ್ತಾ ಇದ್ದೆ. ಸೊ ಅದಾದಮೇಲೆ ನಾನು PUC ಜಸ್ಟ್ ಇಂಪ್ರೂವ್ ಆಗ್ತಾ ಹೋದೆ ಅಷ್ಟೇ. 85%, 80%, 86% ಹೀಗೆ. ನಾನು ಏನು ಓದಬೇಕು ಅಂತ ಕೂಡ ನನಗೆ SSLC ಆಗೋ ತನಕ ಗೊತ್ತಿರಲಿಲ್ಲ. ನನ್ನ ತಂದೆ ನಮ್ಮ ಜೊತೆ ಮಾತಾಡಿದ್ದು ಭಾಳ ಕಡಿಮೆ, ಭಾಳ ಸ್ಟ್ರಿಕ್ಟ್ ಮನೆಯಲ್ಲಿ. ನಾವು ಗೋಡೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ, ಎದುರುಗಡೆ ಹೋದ್ರೆ ಎಲ್ಲಿ ಬೈದ್ಬಿಡ್ತಾರೆ, ಆ ಥರ ಬೆಳೆದಿದ್ದು. ನಾನು ಯಾವಾಗ SSLC ಪಾಸ್ ಆದೆ, ನಮ್ಮ ಮನೆಯಲ್ಲಿ ನಾನೇ ಫಸ್ಟ್ ಎಕ್ಸಾಮ್ ಪಾಸ್ ಆಗಿದ್ದು. ಸೊ ಅವ್ರಿಗೇನು ಅನಿಸ್ತು, ಇವಳೇನೋ ಒಂದು ಮಾಡ್ಬೋದು, ಏನೋ ಇವಳು ಡಮ್ಮಿ ಪೀಸ್ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಸುಮಾರಾಗಿ ಅನಿಸ್ತಾಳೆ ಅಂತ ಅಂದ್ಕೊಂಡು, ಓಕೆ ನೀನು 1 ವಾರ ಟೈಮ್ ತೊಗೊಂಡ್ರು, ನೀನು IAS ಮಾಡು, UPSC ಎಕ್ಸಾಮ್ ತೊಗೋಬೇಕು ಅಂತ ಬಂದು ಹೇಳಿದ್ರು. ಅವ್ರಿಗೂ ಏನು ತಿಳಿದಿಲ್ಲ, ಜಸ್ಟ್ ಅವ್ರ ಫ್ರೆಂಡ್ಸ್ನೆಲ್ಲ ವಿಚಾರಿಸಿ, ಅವರು BL ಎಂಪ್ಲಾಯಿ ಇದ್ರು, ಅವ್ರ ಫ್ರೆಂಡ್ಸು, ಕೊಲೀಗ್ಸು, ಪ್ರೊಫೆಸರ್ಗಳು, ಯೂನಿವರ್ಸಿಟಿಗಳಿಗೆಲ್ಲ ತಿರುಗಿ ನನ್ನ ಮಗಳಿಗೆ ಏನು ಓದಿಸ್ಬೇಕು ಅಂತ ಕೇಳ್ಕೊಂಬಂದು UPSC ಅಂತ ನಾನು ಅವಾಗೇನೆ ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದು. ನಮ್ಮಪ್ಪ ಇಡೀ 15 ವರ್ಷ ನನ್ನ ಜೀವನದಲ್ಲಿ ಒಂದು ದಿವಸ ಮಾತಾಡ್ಸಿಲ್ಲ, ನಾವು ಅವ್ರ ಎದುರಿಗೆ ನಿಂತಿಲ್ಲ. ಹಂಗಿದ್ದವರು ಪ್ರೀತಿಯಿಂದ ಕರೆದ್ಬಿಟ್ಟು UPSC ಮಾಡಮ್ಮ, IAS ಆಗು ಅಂತ ಹೇಳಿದ್ರು ಅಂದರೆ ನನಗೆ ಸಾಕ್ಷಾತ್ ದೇವರೇ ಬಂದ್ಬಿಟ್ಟು ಇದೊಂದು ಮಾಡು ಅಂತ ಹೇಳಿದ ಥರ ಫೀಲಿಂಗ್ ಆಗೋಯ್ತು. ಆವಾಗ UPSC, KPSC, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ತಿಳ್ಕೊತಾ ಹೋದ್ವಿ. ಆರ್ಟ್ಸ್ ತಗೊಂಡೆ. ಈ ಒಂದು ರಂಗಮಂದಿರ ಆಡಿಟೋರಿಯಂ ನೋಡಿದ್ರೆ ನನಗೆ ನನ್ನ ನ್ಯಾಷನಲ್ ಕಾಲೇಜ್ ಜಯನಗರ ಆಡಿಟೋರಿಯಂ ನೆನಪಾಗುತ್ತೆ. ಆಲ್ಮೋಸ್ಟ್ ಸೇಮ್ ಇದೆ. ನರಸಿಂಹಯ್ಯ ಅವ್ರ ಕಾಲೇಜು. ಅಲ್ಲಿ ನಮಗೆ ನಮ್ಮ ಪ್ರಿನ್ಸಿಪಲ್ಗಳು, ನಮ್ಮ ಲೆಕ್ಚರರ್ಸು ನನ್ನ ತಂದೆ ತಾಯಿ ಥರನೇ ನಮ್ಮನ್ನು ಗೈಡ್ ಮಾಡಿದ್ರು. ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ನೆಕ್ಸ್ಟ್ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ MA ಸೋಷಿಯಾಲಜಿ ಮಾಡಿದೆ. ನೆಕ್ಸ್ಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ PhD ಕೂಡ ಮಾಡಿದೆ. JRF ಫೆಲೋಶಿಪ್ ಇತ್ತು.
PhD ಮಾಡಬೇಕಾದ್ರೇ KS ಸೆಲೆಕ್ಷನ್ ಆಯಿತು. ಈಗ ಪ್ರೆಸೆಂಟ್ಲಿ ನಿಮ್ಮ ಎದುರಿಗೆ ತಹಸೀಲ್ದಾರ್ ಕೋಲಾರ ಆಗಿ ನಿಂತಿದ್ದೀನಿ. ಸೊ ಇದು ಒಂದಿಷ್ಟು ಜರ್ನಿ ಇದೆ ಎಲ್ಲ ಇದು ಈ ಒಂದು ಜರ್ನಿ ಇದೊಂದು ಓದಬೇಕಾದ್ರೆ ಇದು ನಾವು ಏನೇನು ಜೀವನದಲ್ಲಿ ಅನುಭವಿಸ್ತೀವಿ, ಕೇಳ್ತೀವಿ, ನೋಡ್ತೀವಿ, ಅದೇ ಒಂದು ಪಾಠ. ಏನಂದ್ರೆ ಎಲ್ಲರೂ ಎಲ್ಲದರಲ್ಲೂ ಎಕ್ಸೆಲ್ ಮಾಡಬೇಕಾಗಿಲ್ಲ. ನಾನು ಆರ್ಟ್ಸ್ ತಗೊಂಡೆ, ಯಾಕೆ ಅಂದರೆ UPSC ಮಾಡಬೇಕು ಅಂದಿದ್ರು, ಆರ್ಟ್ಸ್ ತಗೋಬೇಕು ಅಂತ ನನಗೆ ನಮ್ಮ ಪ್ರಿನ್ಸಿಪಲ್ ಗೈಡ್ ಮಾಡಿದ್ರು. ಆರ್ಟ್ಸ್ ತಗೊಂಡ್ರ ಯಾರಿಗೆ ಯಾವ್ದ್ರಲ್ಲಿ ಸೈನ್ಸಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಆರ್ಟ್ಸ್ ತಗೊಂಡ್ರ, ಆರ್ಟ್ಸ್ ಅವ್ರಿಗೆ ಯಾವ ಕೆಲಸ ಸಿಗುತ್ತೆ, ಭಾಳ ಕಾಲೆಳೆದ್ರು. ಓಕೆ, ಎಷ್ಟು ದಿವಸ ಹೇಳ್ತಾರೆ, ಹೇಳಿ ಅಂದ್ಕೊಂಡು ಮುಂದೆ ಹೋದ್ವಿ. ನೆಕ್ಸ್ಟ್ ಡಿಗ್ರಿ ಮಾಡಿದೆ. ನಮ್ಮ ಕಾಲೇಜಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂತು. ಗೋಲ್ಡ್ ಮೆಡಲ್ ಆದಮೇಲೆ MA ಮಾಡಿದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಷನ್ ಆಯಿತು. ಸೊ ಇಮ್ಮಿಡಿಯೇಟ್ ಯಾವ ಸೈನ್ಸು ಕಾಮರ್ಸು ಇದಕ್ಕೆ ಸ್ಕೋಪ್ ಇದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾವು ಎಷ್ಟು ಮಟ್ಟಿಗೆ ನಾವೇನನ್ನೇ ಓದಕ್ಕೆ ತಗೋತೀವಲ್ಲ, ಅದಕ್ಕೆ ನಾವು ಎಷ್ಟು ನ್ಯಾಯ ಒದಗಿಸ್ತೀವಿ, ಆ ಒಂದು ಕ್ಷೇತ್ರಕ್ಕಾಗಲಿ ಅಥವಾ ಒಂದು ಸ್ಟ್ರೀಮ್ ಆಗಲಿ, ಅದಕ್ಕೆ ನಾವು ಬೆಲೆ ಹೆಚ್ಚಿಸಂಗೆ ಮಾಡಬೇಕು. ನಾವೇನು ಎಫರ್ಟ್ ಹಾಕ್ತೀವೋ ಅದರಿಂದ ಅದನ್ನು ಜಡ್ಜ್ ಮಾಡ್ತಾರೆ. ಈಗ ಆರ್ಟ್ಸ್ ಅಂದರೆ ಅಯ್ಯೋ ಆರ್ಟ್ಸ್ ತಗೊಂಡ್ರ ಅಂತ ಕಾಲು ಎಳಿತಿದ್ದವರು 2-3 ಕೆಲಸ ಸಿಕ್ತು, ನನಗೆ ಫೆಲೋಶಿಪ್ ಸಿಕ್ತು, JRF ಸಿಕ್ತು. ಸೊ ನಾವು ಏನನ್ನೇ ತಗೊಂಡು ಅಂದರೆ ನೀವು ಓದೋ ಕ್ಷೇತ್ರನೇ ಆರಿಸ್ಕೋಬೇಕು ಸ್ಟೂಡೆಂಟ್ಸ್ ಅಂತ ಅಲ್ಲ. ಒಂದು ಕಲೆಯಲ್ಲಿ ಇಲ್ಲಿ ಭರತನಾಟ್ಯ ಕಾಸ್ಟ್ಯೂಮ್ಸಲ್ಲಿ ಇದ್ದಾರೆ ಮಕ್ಕಳು, ಪೇಂಟಿಂಗ್ ಇರ್ತದೆ, ಎನಿ ಪ್ಯಾಷನ್, ಡಾನ್ಸು, ಪೇಂಟಿಂಗ್, ಸ್ಪೋರ್ಟ್ಸ್, ಏನೇ ಮಾಡಿ ಸಾಧಾರಣವಾಗಿ ನಾವು ಏನನ್ನು ಮಾಡಿದ್ರೂ ಕೂಡ ಎಲ್ಲೂ ಕೂಡ ನಾವು ಗುರುತಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ನಾವು ಯಾವುದೇ ಕ್ಷೇತ್ರ ಭಾಳ ಸಿಂಪಲ್ ಆಗಿರೋದು ತಗೊಂಡ್ರು ಅದರಲ್ಲಿ ಎಕ್ಸೆಲ್ ಮಾಡಿದ್ರೆ ನಾವು ಎಲ್ಲಿ ಕೂಡ ನಮ್ಮನ್ನು ನಾವು ಗುರುತಿಸ್ಕೋಬೋದು ಅನ್ನೋದು ನಾನು ಅವಾಗ ಕಂಡುಕೊಂಡೆ. ಸೊ ಭಾಳ ನಮ್ಮ ಕಾಲೇಜ್ ನನಗೆ ಅಡ್ಮಿಷನ್ಸಿಂದ ಹಿಡಿದು ಎಲ್ಲದರಲ್ಲೂ ಸಹಾಯ ಮಾಡಿದ್ರು. ನನ್ನ ತಾಯಿ ಒಂದು ಹೇಳ್ಕೊಂಡು ಬಂದಿದ್ದು ನನಗೆ ಮೋಟಿವೇಶನ್ ಆಯಿತು. ನನ್ನ ತಂದೆ ಒಂದು ಆಸೆ ಇಟ್ಟು ಗುರಿ ತೋರಿಸಿ ಅವ್ರು ಒಂದೇ ಸಲ ಹೇಳಿದ್ದು ಮಾಡಬೇಕು ಅಂತ. ನಮ್ಮಪ್ಪ ಹೇಳಿದ್ರು ಮಾಡಬೇಕು. ಬಟ್ ಈ ಒಂದು ಪ್ರೋಸೆಸ್ಸಲ್ಲಿ ಭಾಳಷ್ಟು ಏಳು ಬೀಳುಗಳಿರ್ತದೆ. ಬರ್ತಾ ಬರ್ತಾ ನಮ್ಮ ಜೊತೆ ಇರೋರೇ ನಮ್ಮ ಮೇಲೆ ನಂಬಿಕೆ ಕಳ್ಕೊಬಿಡ್ತಾರೆ. ನೀವೆಲ್ಲ ಈಗ ತುಂಬ ಜನ ಪೇರೆಂಟ್ಸ್ ಇರೋದಕ್ಕೆ ಹೇಳ್ತಾ ಇದ್ದೀನಿ, ಯಾವಾಗ ತಂದೆ ತಾಯಿ ಸಪೋರ್ಟು ಅವ್ರು ಹೇಳೋದಿರುತ್ತಲ್ಲ, ಮಕ್ಕಳಿಗೆ ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ನೆಂಟರು, ಇಷ್ಟರು ಯಾರು ಏನೇ ಡಿಮೋಟಿವೇಟ್ ಮಾಡಲಿ, ತಂದೆ ತಾಯಿ ಕೊನೆ ತನಕ ಸಪೋರ್ಟಿವ್ ಆಗಿದ್ರೆ ಅವರು ಬೇಕಂದ್ರೆ ಏನು ಬಂಡೆ ಹೊಡೆದು ನೀರು ತೆಗೆಯೋದು ಅಂತಾರಲ್ಲ, ಹಾಗೆ ದೇ ಕ್ಯಾನ್ ಡೂ ಎನಿಥಿಂಗ್. ಹಾಗಾಗಿ ಅವರಷ್ಟೇ ಅವ್ರ ಜೊತೆಯಲ್ಲಿರ್ಬೇಕು. ಎಲ್ಲ ಕಾಲ ಕಳೆದಂಗೆ ಎಲ್ಲರೂ ನಮ್ಮ ಮೇಲೆ ಒಂದು ವಿಶ್ವಾಸ ಕಳ್ಕೊಬಿಡ್ತಾರೆ, ಇವಳ ಕೈಲಿ ಮಾಡೋಕ್ಕಾಗಲ್ಲ. ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಳೋದು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಎಲ್ಲರೂ ನಮ್ಮನ್ನು ಅದೊಂಥರ ಬಹಳ ಇದ್ರಾಗ ನೋಡ್ತಾರೆ. ಇವ್ರಿಗೆಲ್ಲ ಆಗುತ್ತೆ ಗೌರ್ಮೆಂಟ್ ಕೆಲಸದ ಆಸೆ ಯಾಕೆ, ಯಾವ್ದಾದ್ರು ಪ್ರೈವೇಟ್ ಕೆಲ್ಸಕ್ಕೆ ಹೋಗು, ಯಾವ್ದಾದ್ರು ಕಂಪ್ನಿಗಳಿಗೆ ಹೋಗು, 20,000 ಕೊಡ್ತಾರೆ, 25,000 ಕೊಡ್ತಾರೆ. ಭಾಳಷ್ಟು ಜನ ಹೇಳಿದ್ದಾರೆ, ನಮ್ಮ ನೆಂಟರು ಕೂಡ ಹೇಳಿದ್ದಾರೆ. ಬಟ್ ಎಲ್ಲೂ ಕೂಡ ನನ್ನ ಮೇಲೆ ಇಟ್ಟಂಥ ನಂಬಿಕೆ ನಾನು ಕಳ್ಕೊಂಡಿಲ್ಲ. ಹಾಗೆ ನಮ್ಮ ತಾಯಿ ಆಗಲಿ, ನನ್ನ ಅಕ್ಕ ಆಗಲಿ, ಅವರು ಕೂಡ ಕಳ್ಕೊಂಡಿಲ್ಲ. ಇಲ್ಲ ಇವಳೇನೋ ಮಾಡ್ತಾಳೆ ಅಂತ. ಪ್ರಯತ್ನ ಇವತ್ತಲ್ಲ ನಾಳೆ ಇವ್ರೇನು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದೆಲ್ಲ ಒಂದು ದಿನಕ್ಕೆ ಉತ್ತರ ಸಕ್ಸಸ್. ಒಂದು ಕೆಲಸ ಸಿಗೋ ತನಕ ಹೇಳ್ತಾರೆ, ಎಲ್ಲಿ ತನಕ ಹೇಳ್ತಾರೆ, ನಾನೊಂದು ಅಚೀವ್ ಮಾಡೋ ತನಕ ಹೇಳ್ತಾರೆ, ಆಮೇಲೆ ಇವರೆಲ್ಲ ಸೈಲೆಂಟ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಹಾಗಾಗಿ ಆ ವಿಶ್ವಾಸ ಎಲ್ಲಿ ತನಕ ಇರಬೇಕು ಅಂದರೆ, ನೀವು ಜಸ್ಟ್ ಏನೋ ಒಂದು ಸ್ಟಾರ್ಟ್ ಮಾಡಿಬಿಡ್ತೀರಾ, ಮಧ್ಯದಲ್ಲೇ ಬಿಟ್ಬಿಡೋದಲ್ಲ. ನೀವು ಆ ಎಂಡ್ ಗೋಲ್ ರೀಚ್ ಆಗ್ತಿರಲ್ಲ, ಅವಾಗೇನೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರೋ ಆ ಒಂದು ಭರವಸೆ, ನಂಬಿಕೆ, ಅವ್ರು ಹಾಕುವಂಥ ಶ್ರಮ, ಅದಕ್ಕೆಲ್ಲ ಒಂದು ಅರ್ಥ ಸಿಗೋದು ನಾವು ಆ ಗುರಿ ಮುಟ್ಟಿದಾಗೇನೆ. ಸೊ ಇಲ್ಲಿ ನಾನು ದೊಡ್ಡದೇನೋ ಅಚೀವ್ ಮಾಡಿದ್ದೀವಿ, ಭಾಳ ದೊಡ್ಡ ಎಕ್ಸಾಮ್ ಪಾಸ್ ಮಾಡಿ ಇಲ್ಲಿ ಅಧಿಕಾರಿಯಾಗಿ ನಿಂತಿದ್ದೀವಿ, ಆ ಥರ ಅಲ್ಲ. ಈ ಒಂದು ಪ್ರೋಸೆಸ್ಸಲ್ಲಿ ನಾವು ತುಂಬ ಕಲ್ತ್ಕೊಂಡ್ಬಂದಿದ್ದೀವಿ. ಒಂದು ಅಂದರೆ ಎಲ್ಲರೂ ಕೂಡ ಭಾಳ ಉತ್ತಮವಾದ ಫ್ಯಾಮಿಲಿ, ಲೈಕ್ ಏನು ವೆಲ್ದಿ ಫ್ಯಾಮಿಲಿಯಿಂದ ಬಂದಿರೋದಿಲ್ಲ. ನಾನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಇಲ್ಲಿರೋರು ಎಲ್ಲರೂ ಕೂಡ ಒಳ್ಳೆಯವರು ಅಂತ ಇರೋದಿಲ್ಲ. ಕಷ್ಟ ಸುಖಗಳು ಎಲ್ರಿಗೂ ಇರ್ತದೆ. ತಂದೆ ತಾಯಿ ಎಲ್ಲರೂ ಕೂಡ ತೊಗೊಂಬಂದು ಅಡ್ಮಿಷನ್ಸ್ ಮಾಡೋಷ್ಟು ಇದಿರಲ್ಲ. ಕಷ್ಟ ಸಾಲ ಸೋಲ ಮಾಡಿ ತೊಗೊಂಬಂದಿರ್ತಾರೆ, ಕಟ್ಟಿರ್ತಾರೆ. ಮಕ್ಕಳ ಮೇಲೆ ಕೂಡ ಪ್ರೆಷರ್ ಇರುತ್ತೆ. ಸೊ ಆ ಥರ ನಾವಿಷ್ಟೆಲ್ಲ ಮಾಡಿದಾಗ ಮಕ್ಳಿಗೂ ಅದು ಪ್ರೆಷರ್ ಬಿಲ್ಡ್ ಆಗಬಾರ್ದು, ಅವ್ರಿಗೂ ಕೂಡ ಅದೊಂದು ಕಮಿಟ್ಮೆಂಟ್ ಇರಬೇಕು. ಸೊ ನಾನು ಓದ್ತಾ ಬಂದಾಗ ಅದೇ ಅನಿಸಿದ್ದು ನಮಗೆ. ಎಲ್ಲಿ ಅಂದರೆ
ಎಲ್ಲರೂ ಕೂಡ ನಮ್ಮ ಮೇಲೆ ಒಂದು ನಂಬಿಕೆ ಕಳ್ಕೊಂಡಾಗ ನಮ್ಮ ಮೇಲೆ ನಾವಿಟ್ಟಂತ ವಿಶ್ವಾಸ ಖಂಡಿತವಾಗಿ ಫಲ ಕೊಡುತ್ತೆ ಅಂತ. ಸೊ ಪೋಷಕರಿಗೆ ನಾನು ಮೇಯ್ನ್ ಹೇಳೋದಿಷ್ಟೇ, ನಿಮ್ಮ ಮಕ್ಳ ಮೇಲೆ ನೀವು ನಂಬಿಕೆ ಇಡಿ. ಆಮೇಲೆ ಮಕ್ಕಳು ಇಲ್ಲಿದ್ದೀರಾ, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಕೂಡ ಸುಳ್ಳು ಮಾಡಬೇಡಿ. ನಿಮ್ಗೆ ಏನು ನಿಜವಾಗಿ ಆಸಕ್ತಿ ಇದೆ ಅಲ್ವಾ, ಆ ಒಂದು ಕ್ಷೇತ್ರನೇ ಆರಿಸ್ಕೊಳ್ಳಿ. ಇಲ್ಲಿ ಪ್ರತಿಭಾ ಪುರಸ್ಕಾರ ಇವತ್ತು SSLC PUC ಮಕ್ಕಳಿಗೆ ನಡೀತಾ ಇದೆ. ನನ್ನ ಎಲ್ರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಉಳಿದಂಥ ಮಕ್ಕಳು ಕೂಡ ಇದ್ದಾರೆ. ನೀವು ಕೂಡ ನಿಮ್ಮ ಇಷ್ಟವಾದ ಕ್ಷೇತ್ರ ಯಾವುದೋ ಅದನ್ನ ಆರಿಸ್ಕೊಳ್ಳಿ, ಅದರಲ್ಲಿ ಎಕ್ಸೆಲ್ ಆಗಿ. ನೀವು ಯಾವುದೇ ಕ್ಷೇತ್ರ ಆರಿಸ್ಕೊಳ್ಳಿ, ಅದರಲ್ಲಿ ಡೆಫಿನೆಟ್ಲಿ ನೀವು ಹೆಸರು ಮಾಡ್ಬೋದು. ಸೊ ಇದೇ ನನ್ನ ಭಾಷಣ ಅಂತ ಅಲ್ಲ, ಜಸ್ಟ್ ಐ ವಾಂಟೆಡ್ ಟು ಶೇರ್ ಸಮಥಿಂಗ್ ವಾಟ್ ಆಲ್ ನಾನು ಹೇಗೆ ಬಂದೆ ಅಂತ ಸಣ್ಣದ